ಸರ್ ಇವಾಗ ಕೆಲವರಿಗೆ ಮೊಣಕಾಲು ನೋವು ಅಂತ ಹೇಳ್ತಾರೆ, ಅವರು ನೀ ಎಕ್ಸರ್ಸೈಸ್ ಮಾಡ್ಬೋದು. ಈ ಮೊಣಕಾಲು ನೋವಿಗೆ ಹಲವಾರು ಕಾರಣಗಳಿರುತ್ತೆ. ಇವಾಗ ಮೋಸ್ಟ್ ಕಾಮನ್ ವಯಸ್ಸಾದ ಮೇಲೆ ಬರೋದು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಆಸ್ಟಿಯೋ ಆರ್ಥರೈಟಿಸ್ ಒಂದು ಡಿಜನರೇಟಿವ್ ಕಂಡೀಷನ್. ಅಂದ್ರೆ ಏನು, ನಮ್ಮ ಮಂಡಿ ಸವಿತಾ ಇದೆ ಅನ್ನೋದು. ಅದಕ್ಕೆ ಒಂದು ಈಗ ಇನ್ಫ್ಲಮೇಷನ್ ಏನಿದೆ, ಇನ್ಫ್ಲಮೇಷನ್ ಅನ್ನ ಕಂಟ್ರೋಲ್ ಮಾಡಬೇಕು. ಎಕ್ಸರ್ಸೈಸ್ ಮಾಡೋದು ಏನು, ಒಂದು ಟೈಟ್ ಆಗಿರುವಂತ ಒಂದು ಟಿಶ್ಯೂಸ್ ಅನ್ನ ಸ್ಟ್ರೆಚ್ ಮಾಡೋದು, ಅದು ಮೊಬಿಲಿಟಿ ಎಕ್ಸರ್ಸೈಸ್. ವೀಕ್ ಆಗಿರುವಂತ ಮಸಲ್ ಅನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ರೆಸಿಸ್ಟೆನ್ಸ್ ಟ್ರೈನಿಂಗ್, ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್. ಈಗ ನೋವಿದ್ರೆ ರೆಸ್ಟ್ ತಗೋಬೇಕು ಅನ್ಸುತ್ತೆ, ರೆಸ್ಟ್ ತಗೊಂಡ್ರೆ ಮಸಲ್ ವೀಕ್ ಆಗುತ್ತೆ. ಎಕ್ಸರ್ಸೈಸ್ ಅವಶ್ಯಕತೆ ಇದೆ, ಆದ್ರೆ ಸೌದಿರೋ ನೀ ಮೇಲೆ ಇನ್ನೂ ಯಥೇಚ್ಛವಾಗಿ ಎಕ್ಸರ್ಸೈಸ್ ಮಾಡಿದ್ರೆ ಇನ್ನೂ ಸವಿಯುತ್ತೆ. ಇನ್ಫ್ಲಮೇಷನ್ ಏನ್ ಕಾರಣ ಅದನ್ನ ಐಡೆಂಟಿಫೈ ಮಾಡಿ, ಫಿಕ್ಸ್ ಮಾಡಿ, ಜೊತೆಗೆ ಎಕ್ಸರ್ಸೈಸ್ ಮಾಡಿ. ಅದು ರಿಹ್ಯಾಬ್ ಎಕ್ಸರ್ಸೈಸ್ ಆಗಿರ್ಬೇಕು. ಸೊ ನಾಟ್ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಎಕ್ಸರ್ಸೈಸ್ ಆಗಿರಬಾರ್ದು. ರಿಹ್ಯಾಬ್ ಅಂತ ಹೇಳಿದ್ರೆ ಏನ್ ಕರೆಕ್ಷನ್, ಇವಾಗ ಮಸಲ್ ವೀಕ್ನೆಸ್ ಇದೆ ಅದನ್ನ ಕರೆಕ್ಟ್ ಮಾಡಿ, ಟೆಂಡನ್ ಟೈಟ್ ಆಗಿದೆ ಅದನ್ನ ಲೂಸನ್ ಮಾಡಿ, ಅದು ಮೊಬಿಲಿಟಿ. ಅದು ರಿಹ್ಯಾಬ್ ಎಕ್ಸರ್ಸೈಸ್. ಫಸ್ಟ್ ಪ್ರಾಬ್ಲಮ್ ಏನಂತ ನೋಡಿ ಆಮೇಲೆ ಕರೆಕ್ಟ್. ಎಲ್ಲದಕ್ಕೂ ಫಸ್ಟ್ ಮೂಲ ಕಾರಣ ಏನು ಅಷ್ಟೇ.